ನಮಸ್ಕಾರ. 8ನೇ ತರಗತಿಯ ಪಠ್ಯಪುಸ್ತಕ ಪ್ರಶ್ನೋತ್ತರಗಳ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ 8ನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕದಲ್ಲಿ ಬರುವಂತಹ ಮೊದಲನೇ ಅಧ್ಯಾಯ ಆಧಾರಗಳು. ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಅಭ್ಯಾಸದಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನು ಉತ್ತರಿಸಿಕೊಂಡು ಬರೋಣ. ಈ ಒಂದು ಪ್ರಶ್ನೋತ್ತರಗಳು 8ನೇ ತರಗತಿ ಅಧ್ಯಯನ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳ ಜೊತೆಗೆ ಟಿಇಟಿ ಮತ್ತು ಶಿಕ್ಷಕರ ನೇಮಕಾತಿ ಪರೀಕ್ಷಾ ಸಿದ್ಧತೆ ನಡೆಸ್ತಾ ಇರುವಂತಹ ಸ್ನೇಹಿತ ಮಿತ್ರರಿಗೂ ಸಹ ಉಪಯೋಗಕಾರಿಯಾಗಿರುವಂತಹ ಅಂಶಗಳು ಇದರಲ್ಲಿ ಇರುವಂತದ್ದಾಗಿದೆ. ಪೂರ್ತಿಯಾಗಿರುವಂತಹ ವಿಡಿಯೋನು ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಬನ್ನಿ, ಈ ಒಂದು ಅಧ್ಯಾಯ ಇರುವಂತದ್ದು ಮೊದಲನೇ ಅಧ್ಯಾಯ ಆಧಾರಗಳು ಆಗಿರುವಂತದ್ದಾಗಿದೆ. ಅಧ್ಯಾಯ 1 ಆಧಾರಗಳು. ಈ ಅಧ್ಯಾಯದಲ್ಲಿ ಮೊದಲ ವಿಭಾಗದಲ್ಲಿ ಈ ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಅಂತ ಹೇಳಿ ಕೇಳಿರುವಂಥದ್ದು. ಮೊದಲ ಪ್ರಶ್ನೆ, ಸಾಹಿತ್ಯ ಆಧಾರಗಳಲ್ಲಿ ಡ್ಯಾಶ್ ಎಂಬ 2 ವಿಧಗಳಿವೆ ಅಂತ ಹೇಳಿ ಕೇಳಿರುವಂತದ್ದಾಗಿದೆ. ದೇಶೀಯ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯ ಎಂಬ 2 ವಿಧಗಳು. ಸಾಹಿತ್ಯ ಆಧಾರದಲ್ಲಿ 2 ಪ್ರಕಾರಗಳು ಕಾಣುವಂಥದ್ದಾಗಿರ್ತದೆ. ದೇಶೀಯ ಸಾಹಿತ್ಯಗಳು ನಮ್ಮ ಒಂದು ದೇಶದ ಒಳಗಡೆ ರಚನೆಯಾಗಿರುವಂತಹ ದೇಶೀಯ ಸಾಹಿತ್ಯಕಾರರಿಂದ ರಚನೆಯಾಗಿರುವಂಥದ್ದು ದೇಶೀಯ ಸಾಹಿತ್ಯಗಳಾಗಿರುವಂಥದ್ದು. ಇನ್ನು ವಿದೇಶಿ ಬರಹಗಾರರಿಂದ ಸಂಗ್ರಹಿಸಲ್ಪಟ್ಟಿರುವಂಥದ್ದು ವಿದೇಶಿ ಸಾಹಿತ್ಯ ಆಗಿರುವಂಥದ್ದು. ಇನ್ನು 2ನೇ ಪ್ರಶ್ನೆ, ಅಶ್ವಘೋಷನ ಬುದ್ಧ ಚರಿತಂ ಸಾಹಿತ್ಯಕ ಆಧಾರವಾಗಿದೆ. ಇಲ್ಲಿ ಸಾಹಿತ್ಯಕ ಆಧಾರದಲ್ಲಿ ಬರುವಂಥದ್ದು ಬುದ್ಧ ಚರಿತಂ ಒಂದು ಅಶ್ವಘೋಷನ ಒಂದು ರಚನೆ ಆಗಿರುವಂಥದ್ದು ಆಗಿದೆ. 3ನೇ ಪ್ರಶ್ನೆ, ಕನ್ನಡ ಭಾಷೆಯಲ್ಲಿ ದೊರೆತಿರುವ ಮೊದಲ ಶಾಸನ ಕೇಳಿರುವಂಥದ್ದು ಹಲ್ಮಿಡಿ ಶಾಸನವು ಕನ್ನಡ ಭಾಷೆಯಲ್ಲಿ ದೊರೆತಿರುವಂತಹ ಮೊಟ್ಟ ಮೊದಲ ಶಾಸನ ಆಗಿರುವಂಥದ್ದು ಆಗಿದೆ. ಇನ್ನು ಸಂಕ್ಷಿಪ್ತವಾಗಿ ಉತ್ತರಿಸಿ ಅಂತ ಹೇಳಿ ಕೇಳಿರುವಂತಹ ಪ್ರಶ್ನೆಗಳು. 4ನೇ ಪ್ರಶ್ನೆ, ಆಧಾರ ಎಂದರೇನು ಅಂತ ಹೇಳಿ ಕೇಳಿರುವಂಥದ್ದು. ಚರಿತ್ರೆಯ ರಚನೆಗೆ ಬೇಕಾಗುವ ಮೂಲ ಸಾಮಗ್ರಿಗಳನ್ನು ಆಧಾರಗಳು ಅಂತ ಹೇಳಿ ಕರೆಯುವಂಥದ್ದಾಗಿದೆ. 5ನೇ ಪ್ರಶ್ನೆ, ಇತಿಹಾಸಕ್ಕೆ ಸಂಬಂಧಿಸಿದ ದೇಶಿ ಮತ್ತು ವಿದೇಶಿ ಸಾಹಿತ್ಯಕ ಆಧಾರಗಳಿಗೆ 2 ಉದಾಹರಣೆಗಳನ್ನು ನೀಡಿ ಅಂತ ಹೇಳಿ ಕೇಳಿರುವಂಥದ್ದು. ಇಲ್ಲಿ ದೇಶೀಯ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯ ಆಧಾರಗಳಿಗೆ 2 ಉದಾಹರಣೆ ಕೊಡಬೇಕಾಗಿರುವಂಥದ್ದು. ಮೊದಲನೇದಾಗಿ ದೇಶೀಯ ಸಾಹಿತ್ಯ, ಹಾಲನ ಗಾಥ ಸಪ್ತಶತಿ ಮತ್ತು ಬಾಣಭಟ್ಟನ ಹರ್ಷಚರಿತೆ ಆಗಿರುವಂಥದ್ದು. ಇನ್ನು ವಿದೇಶಿ ಸಾಹಿತ್ಯಕ್ಕೆ ಮೆಗಾಸ್ತಾನಿಸ್ನ ಇಂಡಿಕಾ ಮತ್ತು ಹುಯೆನ್ಸಾಂಗ್ನ ಸಿಯುಕಿ ಆಗಿರುವಂಥದ್ದಾಗಿದೆ. ಇನ್ನು 6ನೇ ಪ್ರಶ್ನೆ, ನಾಣ್ಯಶಾಸ್ತ್ರ ಎಂದರೇನು ಅಂತ ಹೇಳಿ ಕೇಳಿರುವಂಥದ್ದು. ನಾಣ್ಯಗಳ ಸ್ವರೂಪ, ವಿಕಾಸ ಹಾಗೂ ಬೆಳವಣಿಗೆಯ ಬಗ್ಗೆ ತಿಳಿಸಿಕೊಡುವ ಅಧ್ಯಯನವೇ ನಾಣ್ಯಶಾಸ್ತ್ರ ಆಗಿರುವಂಥದ್ದಾಗಿದೆ. ಇನ್ನು 7ನೇ ಪ್ರಶ್ನೆ, ಪ್ರಾಕ್ನ ಆಧಾರ ಎಂದರೇನು ಉದಾಹರಣೆ ಕೇಳಿರುವಂಥದ್ದಾಗಿದೆ. ಸಂಶೋಧನೆ ಮತ್ತು ಉತ್ಖನನಗಳಿಂದ ದೊರೆತಿರುವ ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು, ಮಡಿಕೆ, ಕುಡಿಕೆ ಹಾಗೂ ಇನ್ನಿತರ ಪಳೆಯುಳಿಕೆಗಳನ್ನು ಪ್ರಾಕ್ತನ ಆಧಾರಗಳೆಂದು ಕರೆಯುತ್ತೇವೆ. ಇನ್ನು 8ನೇ ಪ್ರಶ್ನೆ, ಮೌಖಿಕ ಆಕಾರಗಳು ಸ್ಥಳೀಯ ಇತಿಹಾಸವನ್ನು ತಿಳಿಯಲು ಹೇಗೆ ಸಹಕಾರಿಯಾಗಿವೆ ವಿವರಿಸಿ ಅಂತ ಕೇಳಿರುವಂಥದ್ದು. ಅನಾದಿ ಕಾಲದಿಂದಲೂ ಮಾನವನು ತನ್ನ ಅನುಭವ ಹಾಗೂ ನೆನಪುಗಳನ್ನು ಹಾಡು, ಕಾವ್ಯ, ಲಾವಣಿಗಳ ರೂಪದಲ್ಲಿ ಮೌಖಿಕವಾಗಿ ತಲೆಮಾರಿನಿಂದ ತಲೆಮಾರಿಗೆ ಉಳಿಸಿಕೊಂಡು ಬಂದವು. ಇಲ್ಲಿ ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಹೋದಾಗ ಇಲ್ಲಿ ಬರವಣಿಗೆ ರೂಪದಲ್ಲಿರಲ್ಲ, ಅನಾದಿ ಕಾಲದಿಂದಲೂ ಮಾನವನು ತನ್ನ ಅನುಭವ ನೆನಪುಗಳನ್ನು ಏನ್ ಮಾಡಿರ್ತಾನೆ, ಹಾಡುಗಳಾಗಿರ್ಲಿ, ಕಾವ್ಯಗಳಾಗಿರ್ಲಿ, ಲಾವಣಿಗಳ ರೂಪದಲ್ಲಿ ಇವು ತಲೆಮಾರಿನಿಂದ ತಲೆಮಾರಿಗೆ ಉಳಿಸಿಕೊಂಡು ಬಂದಿರುವಂತದ್ದಾಗಿರ್ತದೆ. ಇದು ಲಿಖಿತ ಪರಂಪರೆಯು ಆರಂಭವಾಗುವ ಮೊದಲೇ ಇದ್ದ ಸಂಪ್ರದಾಯ. ಬರವಣಿಗೆ ಇನ್ನೂ ಗೊತ್ತಾಗದೇ ಇರುವಂತಹ ಸಮಯದಲ್ಲಿ ನಮ್ಮ ಭಾರತದ ಚರಿತ್ರೆಯು ಪ್ರಾರಂಭಗೊಳ್ಳುವುದೇ ಇಂತಹ ಮೌಖಿಕ ಪರಂಪರೆಯ ಮೂಲಕ. ವೇದಗಳು ಲಿಖಿತ ಸ್ವರೂಪವನ್ನು ಪಡೆದುಕೊಳ್ಳುವ ಮುನ್ನ ಅನೇಕ ತಲೆಮಾರುಗಳವರೆಗೆ ಮೌಖಿಕ ಪರಂಪರೆಯಾಗಿಯೇ ಇತ್ತು. ಈ ರೀತಿಯಾಗಿ ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಅಭ್ಯಾಸದಲ್ಲಿ ಕೇಳಿರುವಂತಹ ಪ್ರಶ್ನೋತ್ತರಗಳನ್ನು ನಾವಿಲ್ಲಿ ನೋಡ್ಕೊಂಡು ಬಂದಿರುವಂತದ್ದಾಗಿದೆ. ಇನ್ನು ಇತರ ಅಧ್ಯಾಯಗಳಿಗೆ ಸಂಬಂಧಿಸಿರುವಂತಹ ವಿಡಿಯೋಗಳು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೇವೆ, ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಿಕೊಳ್ಳಬಹುದು. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.